ಎಲ್ಲರಿಗೂ ನಮಸ್ಕಾರ ಗುರು. ನಾನು ನಿಮ್ಮ ಪ್ರಜ್ವಲ್. ನೀವು ನೋಡ್ತಾರ ಪ್ರಜ್ವಲ್ ರಿಯಾಕ್ಟ್ಸ್. ನಾನು ಇವತ್ತು ಬಂದಿರೋದು ಮಾರ್ಟಿನ್ ಮೂವಿ. ಏಂತಿಕೆ ಗುರು ಫ್ಲಾಪ್ ಆಯಿತು. ಅದಾದಮೇಲೆ ಯಾವ್ಯಾವ ವಿಚಾರದಲ್ಲಿ ತುಂಬ ಅಂದರೆ ತುಂಬ ಪೋಟ್ರೆಗಳಾಯಿತು, ತುಂಬ ಅಂದರೆ ತುಂಬ ಜನ ಅಗ್ರೆಸಿವ್ ಆಗಿ ಮಾತಾಡಿದ್ರು. ಆದಮೇಲೆ ಕನ್ನಡ ಫಿಲಮ್ ಬಗ್ಗೆ ತುಂಬ ಅಂದರೆ ತುಂಬ ಕೆಟ್ಟದಾಗಿ ಎಲ್ಲ ಕಡೆ ಪಬ್ಲಿಸಿಟಿ ಆಯಿತು. ಮೇಯ್ನ್ ಉದ್ದೇಶ ನಾನು ಈ ಫಿಲಮ್ ಯಾಕೆ ಫ್ಲಾಪ್ ಆಯಿತು, ಆಮೇಲೆ ಇದ್ರ ಹಿಂದೆ ರೀಸನ್ ಏಂತಿಕೆ ಇಷ್ಟೊಂದು ಟೈಮ್ ತಗೊಂಡು ಇಂಥ ಫ್ಲಾಪ್ ಮೂವಿ ಕೊಡೋಕ್ಕೆ ಏಂತಿಕೆ ಈ ಥರ ಆಯಿತು ಅಂತ ಈ ವಿಡಿಯೋದಲ್ಲಿ ಮಾತಾಡೋಕ್ಕೆ ಬಂದಿದ್ದೀನಿ. ಅಂದರೆ ಅವರಿಗೆ ತುಂಬ ಅಂದರೆ ತುಂಬ ಎಫರ್ಟ್ಸ್ ಇರುತ್ತೆ. ಆದರೆ ನಾನು ಒಂದೇ ವಿಡಿಯೋದಲ್ಲಿ ಇದು ಫ್ಲಾಪ್ ಮೂವಿ ಅಂತ ನಾನು ಹೇಳೋಷ್ಟು ದೊಡ್ಡವನಲ್ಲ. ಒಟ್ಟಿನಲ್ಲಿ ಏನು ಅನಿಸ್ತೋ ನನಗೆ ಅದನ್ನು ಹೇಳ್ತೀನಿ. ವಿಡಿಯೋಗೆ ಹೊಸ್ದಾಗಿ ಯಾರ್ಯಾರು ಬಂದಿರ, ಸಬ್ಸ್ಕ್ರೈಬ್ ಯಾರ್ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. 1000 ಸಬ್ಸ್ಕ್ರೈಬರ್ಸಿಗೆ ತುಂಬ ಅಂದರೆ ತುಂಬ ಹತ್ರ ಇದ್ದೀನಿ ಅಂತ ಹೇಳ್ತಾ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೇಯ್ನು ಮ್ಯಾಟ್ರು ಫಸ್ಟು, ಇದು 3 years ಹಿಂದೆ ಪೋಸ್ಟು ಬರುತ್ತೆ. 3 years ನಾನು ನೋಡಿದಾಗ ಫಸ್ಟ್ನೇ ಟೈಮ್ ನೋಡಾದ್ಮೇಲೆ ತುಂಬ ಅಂದರೆ ತುಂಬ ಖುಷಿ ಪಟ್ಟೆ. ಯಾಕೆ ಅಂತ ಅಂದರೆ ಒಂದು ಜೀಪಲ್ಲಿ ಬರುತ್ತೆ, ಅದು ಟೀಸರ್ ಲುಕ್ಕು ತುಂಬ ಅಂದರೆ ತುಂಬ ಸಖತ್ತಾಗಿ ಗ್ರ್ಯಾಂಡ್ಯೂರ್ ಆಗಿ ಹೈ ಕ್ವಾಲಿಟಿಯಾಗೆ ಬರುತ್ತೆ. ಅದು ಯಾರಿಗೇ ಆಗಲಿ ಕನ್ನಡ ಇಂಡಸ್ಟ್ರಿಲಿ ಈಗ KGF ಆದಮೇಲೆ ಅದ್ರ ರೇಂಜಿಗೆ ಬರುತ್ತೆ ಅಂತ ಅಂದಮೇಲೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಒಂದು ನಂಬಿಕೆ ಇರುತ್ತೆ. ಅದು ಆ ಫಿಲಮ್ ಕೊಟ್ಟಿರೋ ಐಪ್ ಆ ಥರ ಇತ್ತು. KGF ರೇಂಜಿಗೆ ಬರ್ಬೋದೇನೋ ಅನ್ನೋ ರೇಂಜಿಗೆ ಐಪ್ ಕ್ರಿಯೇಟ್ ಮಾಡಿದ್ರು ಕೂಡ ಸ್ಟಾರ್ಟಿಂಗು. ಅದಾದಮೇಲೆ ಪ್ರಮೋಷನಲ್ಸ್ ಆಗಲಿ ಅಥವಾ ಎಲ್ಲ ಹಂಗೆ ಮುಂದೆ ನೋಡ್ಕೊಂಡು ಹೋದ್ರೆ ಅದಾದಮೇಲೆ ಸ್ವಲ್ಪ ಕಾಂಟ್ರವರ್ಸೀಸ್ ಆಗುತ್ತೆ. VFX ಕತ್ಕೊಂಡು ಓಡೋದ ಒಬ್ಬ, ಅದರಿಂದ ಲಾಸ್ ಆಗುತ್ತೆ ಪ್ರೊಡ್ಯೂಸರಿಗೆ. ಅದಾದಮೇಲೆ ಫಿಲಮ್ದು ಕಾಪಿನೇ ಕಳೆದೋಗುತ್ತೆ, ಅದೊಂದು ಕಾಂಟ್ರವರ್ಸಿ ಆಗುತ್ತೆ. ಅದಾದಮೇಲೆ ವಾಪಸ್ ಮತ್ತೆ ಹುಡುಕ್ತಾರೆ. ಇದಿಷ್ಟೆಲ್ಲ ಸೀನ್ ಆದಮೇಲೆ ಕೊನೆಗೂ ಫಿಲಮ್ಮು 3 ವರ್ಷ ಆದಮೇಲೆ ಡಿಲೇ ಆಗಿ ಬರ್ತಿದೆಯಲ್ಲ ಅಂತ ಒಂದು ಖುಷಿ. ಅದಾದಮೇಲೆ ಲಾಸ್ಟ್ ಫೈನಲ್ ಸೀಕ್ವೆನ್ಸ್ 56 ದಿವಸ ಶೂಟ್ ಮಾಡೋರಲ್ಲ ಅಂತ ನಾನು ಎಲ್ಲ ವಿಡಿಯೋದಲ್ಲಿ ಕೇಳಿದಾಗ ಇನ್ನೂ ಖುಷಿ. ಅದಾದಮೇಲೆ ರವಿ ಬಸೂರವರು ನಿಮಗೆ ಅರ್ಧ ಗಂಟೆಲೆ ಪೈಸಾ ವಸೂಲ ಅಂತ ಹೇಳಾದ್ಮೇಲೆ ಇನ್ನೂ ಖುಷಿ. ಇಷ್ಟೆಲ್ಲ ಖುಷಿ, ಇಷ್ಟೆಲ್ಲ ರಿವ್ಯೂಸು, ಇಷ್ಟೆಲ್ಲ ಮಾತುಕತೆ. ಅದಾದಮೇಲೆ 13 ಲ್ಯಾಂಗ್ವೇಜ್ ರಿಲೀಸ್ ಅಂದಾಗ ಇನ್ನೂ ದೊಡ್ಡ ಖುಷಿ. ಕೊರಿಯನ್ನು, ಚೈನಾ ಅವೆಲ್ಲ ನಾನಂತೂ ನಿಜವಾಗ್ಲೂ ಎಷ್ಟು ಸತಿ ಕೇಳಿದ್ದೀನಿ. ಕೊರಿಯನ್ನು, ಚೈನಾ ಅದರಲ್ಲೆಲ್ಲ ಎಲ್ಲ ಲ್ಯಾಂಗ್ವೇಜಲ್ಲೂ ಕೇಳ್ಬಿಟ್ಟಿದ್ದೀನಿ ಯಾವ ಥರ ಇರ್ಬೋದು ಡಬ್ಬಿಂಗು ಅಂತ. ಏಕೆ ಅಂತಂದರೆ ಟ್ರೈಲರ್ ಬಂದಾಗ ಚೆನ್ನಾಗಿತ್ತು ಆ್ಯಕ್ಚುಲಿ. ತುಂಬ ಅಂದರೆ ನಾನು ಟ್ರೈಲರಲ್ಲಿ ಹೇಳ್ತೀನಿ ಕೇಳಿ. ಮೇಯ್ನ್ ಫಿಲಮ್ಗೆ ಹೋದಾದ್ಮೇಲೆ ಗೊತ್ತಾಗಿದ್ದು ಮೇಯ್ನ್ ತುಂಬ ಇಂಪಾರ್ಟೆಂಟು ಶಾರ್ಟ್ಸ್ ಆಗಲಿ ಚೆನ್ನಾಗಿರೋ ಶಾರ್ಟ್ಸ್ನ ಇಟ್ಬಿಟ್ಟು ಟ್ರೈಲರ್ಗೆ ಹಾಕಿದ್ದಾರೆ. ಮಿಕ್ಕಿದ ಶಾರ್ಟ್ಸ್ ಬಿಟ್ಟು ಬೇರೆ ಯಾವ ಸೀನು ಫಿಲಮಲ್ಲಿ ಅಷ್ಟು ನನಗೆ ಇಷ್ಟ ಆಗಲಿಲ್ಲ. ಟ್ರೈಲರಲ್ಲಿ ನೋಡಿದ್ದು ಸೀನ್ ಬಿಟ್ಟು. ಈಗ ಮೇಯ್ನು ಮ್ಯಾಟ್ರಿಗೆ ಬರೋದಾದ್ರೆ, ಇಷ್ಟೆಲ್ಲ ಸೀನ್ ಆದಮೇಲೆ ಫಿಲಮ್ ರಿಲೀಸ್ ಆಯಿತು. ಫಿಲಮ್ ರಿಲೀಸ್ ಆದಮೇಲೆ ಏನಾಯಿತು ಅಂತ ಈಗ ಮಾತಾಡೋಣ. ಫಿಲಮ್ ರಿಲೀಸ್ ಆಯಿತು. ಫಸ್ಟೇ ಅಂದರೆ ಫಿಲಮ್ ರಿಲೀಸ್ ಆಗೋಕ್ಕಿಂತ ಮುಂಚೆ ಪ್ರೀ ರಿಲೀಸ್ ಈವೆಂಟ್ ಸ್ಟಾರ್ಟ್ ಆಯಿತು. ಅದೆಲ್ಲ ಬೇರೆ ಕಡೆ ತೆಲುಗು ವ್ಯೂವರ್ಸ್ ಎಲ್ಲ ನೆಕ್ಸ್ಟ್ ಬಾಗುಂದಿ, ಹಂಗಿದೆ, ಹಿಂಗಿದೆ ಅಂತ ಸ್ಟಾರ್ಟ್ ಮಾಡಿದ್ರು. ನಾನು ಮಸ್ತ್ ಇರ್ಬೋದು, KGF ಮೀರ್ಸೋ ರೇಂಜಿಗಿದೆ ಅಂತ ತುಂಬ ಅಂದರೆ ತುಂಬ ಜನ ಹೇಳಿದ್ರು. ಏನು ಗುರು ರಿವ್ಯೂಸ್ ಎಲ್ಲ ತುಂಬ ಚೆನ್ನಾಗಿದೆಯಲ್ಲ, ನೋಡೋಣ ನಾಳೆ ಫಿಲಮ್ಗೆ ಹೋಗೋಣ ಅಂತ ಅಂದ್ಕೊಂಡು ತುಂಬ ಅಂದರೆ ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದೆ ನಾನು. ಫಿಲಮ್ ರಿಲೀಸ್ಗಿಂತ ಮುಂಚೆ ಇಷ್ಟೊಂದೆಲ್ಲ ಸೀನ್ಗಳಾಯಿತು. ಗುಡ್ ರಿವ್ಯೂಸ್ ಬಂತು ಬೇರೆ ಕಡೆಯಿಂದ. ಅದಾದಮೇಲೆ ಡೈರೆಕ್ಟರ್ ಅವರು, ಪ್ರೊಡ್ಯೂಸರ್ ಅವರೆಲ್ಲ ಹೇಳಿದ್ರು ತುಂಬ ಗುಡ್ ರಿವ್ಯೂಸ್ ಬರ್ತಿದೆ ಅಂತ ಆಂಧ್ರ ಸೈಡಿಂದ ಎಲ್ಲ. ಈ ಕನ್ನಡ ಮೇಯ್ನ್ ಬರೋದಾದ್ರೆ ಒಬ್ಬ ಯೂಟ್ಯೂಬರ್ ಕಡೆಯಿಂದ ತುಂಬ ಅಂದರೆ ತುಂಬ ಬ್ಯಾಡ್ ರಿವ್ಯೂ ಬರುತ್ತೆ. ಅದಾದಮೇಲೆ ಎಲ್ಲ ಯೂಟ್ಯೂಬರ್ಸಿಂದ ಬರೀ 1 ನಿಮಿಷ 1.5 ನಿಮಿಷ ಎಲ್ಲ ವಿಡಿಯೋಗೂ ಅಂದರೆ ಅವರು ಮೂವಿ ರಿವ್ಯೂಸ್ಗೂ ಅಷ್ಟೇ 1.5 ನಿಮಿಷ 2 ನಿಮಿಷ ಅದರಲ್ಲೇ ಮೂವಿ ರಿವ್ಯೂಸ್ ಕೊಟ್ಬಿಡೋರು. ಅದರಲ್ಲೇ ಗೊತ್ತಾಗುತ್ತೆ ಫಿಲಮ್ ಎಷ್ಟು ಚೆನ್ನಾಗಿಲ್ಲ ಅಂತ ಎಲ್ಲರ ಅಭಿಪ್ರಾಯ. ನಾನು ಮೂವಿ ರಿವ್ಯೂ ಹಾಕಿದ್ದೆ, ನಾನು ಚೆನ್ನಾಗಿದೆ ಅಂತ ಹೇಳಿದ್ದೆ. ಯಾಕೆ ಅಂತಂದರೆ ಅದನ್ನು ಮೇಯ್ನ್ ಮಾತಾಡ್ಬಿಡ್ತೀನಿ. ನಾನು ಚೆನ್ನಾಗಿದೆ ಅಂತ ಹೇಳಿದ್ದಿಷ್ಟೇ. 3 ವರ್ಷ ತುಂಬ ಅಂದರೆ ತುಂಬ ಎಫರ್ಟ್ಸ್ ಆಗಿದ್ರು ಧ್ರುವ ಸರ್ಜಾ ಅವರು. ಅದ್ರ ಮೇಲೆ ನಾನು ಒಂಚೂರು ಫಿಲಮ್ಗೆ ಪುಷ್ ಸಿಗಲಿ, ಅದಾದಮೇಲೆ ಪ್ರೊಡ್ಯೂಸರ್ ಅವರು ಅಷ್ಟೊಂದು ದುಡ್ಡು ಹಾಕಿದ್ರು, ಮತ್ತು ಕನ್ನಡ ಇಂಡಸ್ಟ್ರಿ ಬಿದ್ದೋಗ್ಬಾರ್ದು ಅನ್ನೋ ರೇಂಜಿಗೆ ಎಲ್ಲರೂ ಪ್ರಮೋಟ್ ಮಾಡ್ತಾಯಿದ್ರು ಚೆನ್ನಾಗಿಲ್ಲ ಅಂತ. ನಾನು ಚೆನ್ನಾಗಿದೆ ಅಂತ ಪ್ರಮೋಟ್ ಮಾಡಿದ್ದು ಒಂದೇ ವಿಚಾರಕ್ಕೆ, ಧ್ರುವ ಸರ್ಜಾ ಅವ್ರ ಆ್ಯಕ್ಟಿಂಗಿಗೆ. ಆ್ಯಕ್ಟಿಂಗು ನೀವು ಹೇಳ್ಬೋದು ಅಂತೆಲ್ಲ ಬಂದಿದ್ದು.
ಏನೇ ಹೇಳಿ ಡೈರೆಕ್ಟರ್ ಹೆಂಗ್ ಹೇಳ್ತಾರ ಅದನ್ನ ನಿಭಾಯಿಸೋದು ಆಕ್ಟರ್ ಆಗ್ಲಿ ಧ್ರುವ ಸರ್ಜಾ ಅವರ ಅದು ಪಾಲನೆ ಆಗಿರುತ್ತೆ. ನನಗೆ ಗೊತ್ತಿರಂಗೆ ಅದನ್ನ ಧ್ರುವ ಸರ್ಜಾ ಅವರು ಮಾಡಿದ್ದಾರೆ. ಅದು ಫೇಲ್ ಆಯ್ತು ಕೊನೆಗೂ ಕೂಡ. ಅದರಿಂದ ನಾನು ಫಿಲಮ್ ನೋಡಿ ಅಂತ ಹೇಳಿದ್ದು. ಮೇನ್ ಧ್ರುವ ಸರ್ಜಾ ಅವರ ಆಕ್ಟಿಂಗ್ ಆಗಲಿ ಬೇರೆ ಒಂದು ರೀತಿಲಿ ನಾನು ಹೇಳಿದ್ದೆ ಫಿಲಮ್ ಪುಷ್ ಸಿಗ್ಲಿ ಅಂತ. ಈಗ ಫಿಲಮ್ ಎಲ್ಲಿ ಫೇಲ್ ಆಯ್ತು ಅಂತ ಮಾತಾಡಕ್ ಬರೋದಾದ್ರೆ, ಸ್ಟೋರಿ ಯಾರು ಬರ್ಕೊಟ್ಟಿದ್ದು? ಅರ್ಜುನ್ ಸರ್ಜಾ. ಡೈರೆಕ್ಟ್ ಯಾರು ಮಾಡಿದ್ದು? AP ಅರ್ಜುನ್. ನೆಕ್ಸ್ಟು ಹೀರೋ ಆಗಿ ಯಾರು ಆ್ಯಕ್ಟ್ ಮಾಡಿರೋದು? ಧ್ರುವ ಸರ್ಜಾ ಅವರು. ಆಮೇಲೆ ಎಲ್ಲ ಫಿಲಮಲ್ಲೂ ಏಂತಿಕೆ ಇವರು ಬಾಡಿ ಬಿಲ್ಡರ್ಸ್ನೆಲ್ಲ ಕರೆಸ್ತಾರೆ ಅಂತ ನನಗೆ ಪಗರೋ ಆದಮೇಲೆ ಒಂಚೂರು ಭಯ ಸ್ಟಾರ್ಟ್ ಆಗಿತ್ತು. ಮಾರ್ಟಿನಿಗೆ ಏಂತಿ ಗುರು ಇಷ್ಟೊಂದು ದೊಡ್ಡ ದೊಡ್ಡ ಬಾಡಿ ಬಿಲ್ಡರ್ಸ್ ಬರ್ತಾರೆ, ಮತ್ತೆ ನನಗೇನಾರು ಸೀನ್ ಆಗುತ್ತಾ ಅಂತ ಡೌಟ್ ಹೊಡಿತು. ಅದಾದಮೇಲೆ ಈ ಫಿಲಮ್ ಹೋದಾದ್ಮೇಲೆ ಗೊತ್ತಾಗಿದ್ದು ಮತ್ತೆ ಫ್ಲಾಪ್ ಆಯಿತು ಅಂತ. 5.8 ಗುರು ರಿವ್ಯೂಸು ತೆಗ್ದೇ ಬಿಟ್ಟವ್ರೆ. ಬರೇ 12,000 ಜನ ರೇಟಿಂಗ್ ಕೊಟ್ಟಿರೋದು ಬುಕ್ ಮೈ ಶೋಲಿ. ತುಂಬ ಅಂದರೆ ತುಂಬ ಡಿಸಪಾಯಿಂಟಿಂಗು. ಕನ್ನಡ ಫಿಲಮಿಗೆ ಈಗ ಕಬ್ಜಾ ಆದಮೇಲೆ ದೊಡ್ಡ ಫ್ಲಾಪು ಇದೆ ಅಂತ ಹೇಳ್ತೀನಿ. ದೊಡ್ಡ ಫ್ಲಾಪ್ ಅಂದರೆ ಎಷ್ಟೊಂದು ಫಿಲಮ್ ಫ್ಲಾಪ್ ಆಗ್ಬೋದು. ಅದಾದಮೇಲೆ ಕಬ್ಜಾ 120 crores, ನಿಮಗೆ ಗೊತ್ತಿರೋದ 100 to 120 crores ಆಗಿತ್ತು. ಇದು ಹೈಯೆಸ್ಟ್ ಮಾರ್ಟಿನ್ನು 140 to 150 crores ಆಗಿತ್ತು. ನಾನು ಆ್ಯಕ್ಚುಲಿ ಅಲ್ಲಿ ಯಾರು ಡ್ಯಾನ್ಸರ್ ಕೊರಿಯೋಗ್ರಾಫರ್ ಯಾರೋ ಹೇಳಿದ್ನ ನಾನು ಕೇಳಿದ್ದೀನಿ ಕನ್ನಡ ಪಿಕ್ಚರ್ಸಲ್ಲಿ. 140 to 150 crores ಆಗಿದೆ ಗುರು ಫಿಲಮಿಗೆ. ಅದನ್ನ ಕೇಳ್ಬಿಟ್ಟೆ ನಿಜ ನಾನು ಶಾಕ್ ಆಗ್ಬಿಟ್ಟು ಚೆನ್ನಾಗಿರುತ್ತೇನೋ ಅಂತ ಅನ್ಕೊಂಡೆ. ಲಾಸ್ಟ್ ಲಿಟ್ರಲಿ ಗುರು ಲಾಸ್ಟ್ ಫೈಟ್ ಸೀನ್ ಇದೆಯಲ್ಲ, ಅದು ಪೂರ್ತಿ VFX ಅಲ್ಲಿ ಗ್ರೀನ್ ಅದು ಹಂಗೆ ಕಾಣಿಸ್ತೈತೆ. ಫಿಲಮು ಅದೇಂತಿಕೆ ಹಿಂಗೆ ಮಾಡ್ತೀರಾ ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ. ಈಗ ಫಿಲಮ್ ಮಾಡಾದ್ಮೇಲೆ ಒಂದು ಪ್ರೇಕ್ಷಕರು ಅಥವಾ ಯಾರು ಆಡಿಯನ್ಸ್ ಕರ್ಕೊಂಬಂದು ಒಂದು 10 ಜನನ್ನ, ಇಲ್ಲಾಂದ್ರೆ ಲೋಕಲ್ ಎಲ್ಲರೂ ಹೋಗ್ಬೇಕಾರೆ, ಅಥವಾ ನಿಮಗೆ ಪರ್ಸನಲ್ ಆಗಿ ಅಂದ್ರೆ ನಿಮಗೆ ಗೊತ್ತಿರೋರು ಕರ್ಕೊಂಬಂದ್ರೆ ಅವ್ರು ಹೆಂಗಿದ್ರು ಚೆನ್ನಾಗೈತೆ ಅಂತ ಹೇಳ್ತಾರೆ. ಬೇರೆಯವ್ರು ಯಾರನ್ನಾರು ಕರ್ಕೊಂಬಂದು ಕುಂಡಿಸ್ಕೊಂಡ್ಬಿಟ್ಟು ಚೆನ್ನಾಗೈತಾ ಗುರು ಇದು ಫಿಲಮು ರಿಲೀಸ್ ಮಾಡ್ಬೋದಾ ಇಲ್ವೋ ಅಂತ ಕೇಳಿದ್ರೆ 100% ಹೇಳಿರೋನು ರಿಲೀಸ್ ಮಾಡ್ಬೇಡ್ರಿ. ಅಥವಾ ಈ ಸ್ಟೋರಿ ಬರೆಯೋಕ್ಕಿಂತ ಮುಂಚೆ ಯಾರನ್ನಾರು ಕೇಳಿದ್ರು ಕೂಡ ಹೇಳಿರೋರು ಇದು ಈ ರೇಂಜಿಗೆ ದುಡ್ಡು ಖರ್ಚು ಮಾಡೋ ಅಂತ ಮೂವಿ ಅಲ್ಲ ಅಂತ. ಏಂತಿಕ್ಕೆ ಈ ರೇಂಜಿಗೆ ಸುರಿದ್ರಿ ಅಂತನೂ ನನಗಂತೂ ಅರ್ಥ ಆಗ್ತಾಯಿಲ್ಲ. ಈ ರೇಂಜಿಗೆ ಸುರಿದಾದ್ಮೇಲೆ ಕೂಡ ಇದನ್ನ ಅರ್ಜುನ್ ಸರ್ಜಾ ಅವರು ಒಂದು ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು ಬರ್ದಿರ್ತಾರೆ. ಅದನ್ನು ಅವರೇ ಇಂಪ್ಲಿಮೆಂಟ್ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅವರೇ ಹೇಳಿದ್ದಾರೆ ಕೂಡ, ನಾನು ಇಷ್ಟು ದೊಡ್ಡ ಗ್ರ್ಯಾಂಜರ್ ಆಗಿ ಇಷ್ಟು ದೊಡ್ಡ ಬಜೆಟಲ್ಲಿ ಬರುತ್ತೆ ಅಂತ ನಾನು ಅನಲೈಸ್ ಮಾಡಿಲ್ಲ ಅಂತ. ಅದರಲ್ಲೇ ಗೊತ್ತಾಗುತ್ತೆ ಅವ್ರು ಇಷ್ಟೊಂದು ಅನಲೈಸ್ ಮಾಡಿರ್ಲಿಲ್ಲ ಅಂತ. AP ಅರ್ಜುನ್ ನಿಮಗೆ ಗೊತ್ತಿರೋದೆ, ಅವ್ರು ಬರೀ ಲವ್ ಸ್ಟೋರಿ ಫಿಲಮ್ ಮಾಡ್ಕೊಂಬಂದಿರೋದು. ಅವರಿಗೆ ಪಟ್ ಅಂತ ನೀವು ಎತ್ಬಿಟ್ಟು ಆ್ಯಕ್ಷನ್ ಸೀಕ್ವೆನ್ಸಸ್ ಫಿಲಮ್ ಕೊಟ್ಟರೆ ಏನಾಗುತ್ತೆ ಹೇಳಿ, ಇಂಥ ಸೀನ್ಗಳೇ ಆಗೋದು. ನಾನು ನಿಜವಾಗ್ಲೂ ಕೋಪ ಹೆಂಗೆ ಬರುತ್ತೆ ಅಂತಂದರೆ ಬಿಡಿ. ಈಗ ಮೇಯ್ನು ಮ್ಯಾಟ್ರಿಗೆ ಬರೋದಾದರೆ, ಈಗ ಮೇಯ್ನ್ ಅಲ್ಲೇ ಫಾಲ್ಟ್ ಹೊಡಿತು. ಈಗ ಸ್ಟೋರಿ ಬರ್ದಿರೋದು ಆಮೇಲೆ ಡೈರೆಕ್ಟ್ ಮಾಡಿರೋದು AP ಅರ್ಜುನು, ಇವೆರಡರಿಂದ ಫಾಲ್ಟ್ ಹೊಡಿತು. ಅದಾದಮೇಲೆ ಇವರೇ ಧ್ರುವ ಸರ್ಜಾ ಅವ್ರಿಗಾರು ಗೊತ್ತಾಗಬೇಕಾಗಿತ್ತು, ಏನೋ ಅವ್ರು ಚಿಕ್ಕಪ್ಪ ಅವ್ರು ಬರ್ಕೊಟ್ಟವ್ರೆ ಅಂತ ಮಾಡವ್ರೆ. ಸರಿ ಗುರು. ಅದಾದಮೇಲೆ ಇಷ್ಟೆಲ್ಲ ಆಯಿತು, ಸಕ್ಸಸ್ ಮೀಟ್ ಮಾಡಿದ್ರು. ಅದಾದಮೇಲೆ ಮತ್ತೆ ಯಾಕೆ ಗುರು ಮತ್ತೆ ಇನ್ನೊಂದು ಫಿಲಮ್ ರಿಲೀಸ್ ಮಾಡಬೇಕಾಗಿತ್ತು? ಇದು ಫಿಲಮ್ ಏನು ಹಿಟ್ಟಾಗಿ ದೊಡ್ಡ ರಾಷ್ಟ್ರೀಯ ಪ್ರಶಸ್ತಿ ಬಂದಿರೋರಂಗೆ ಇನ್ನೊಂದು ಆಗಲೇ ಫಿಲಮ್ ಅನೌನ್ಸ್ಮೆಂಟು. ಇನ್ನು ಬೆಳವಣಿಗೆ ಎಲ್ಲೆಲ್ಲಿಗೆ ಹೋಗುತ್ತೆ ಅಂತ ನನಗಂತೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಈಗ ಫಿಲಮು ಇದರಲ್ಲೂ ಹೇಳ್ಬಿಡ್ತೀನಿ ನಾನು ಕ್ಲಿಯರ್ ಕಟ್ಟಾಗಿ, ಇವು ಬರ್ದಿರೋ ಸ್ಟೋರಿಲಿ ನನ್ನ ಅನಿಸಿಕೆಯಲ್ಲಿ ಈ ಥರ ಮಾಡಿದರೆ ಬೊಂಬಾಟಾಗಿ ಇರೋದು ಅಂತ. ಒಂದು ಲೈಟಾಗಿ ಜಲ ಕೇಳ್ತೀನಿ ಕೇಳಿ. ಇವು ಫಸ್ಟು ಮೇಯ್ನು ಅರ್ಜುನ್ ಸರ್ಜಾ ಅವರು 2 ಕ್ಯಾರೆಕ್ಟರು ಡ್ಯುಯಲ್ ಕ್ಯಾರೆಕ್ಟ್ರಲ್ಲಿ ಇರ್ತಾರೆ. ಡ್ಯುಯಲ್ ಕ್ಯಾರೆಕ್ಟರ್ ಎಲ್ಲ ಹೋಗಿ ಎಷ್ಟೊಂದು ಕಾಲ ಆಯಿತು ಬಿಡಿ, ಡ್ಯುಯಲ್ ಕ್ಯಾರೆಕ್ಟ್ರಲ್ಲಿ ಇರ್ತಾರೆ. ಅದಾದಮೇಲೆ ಒಂದು ಕ್ಯಾರೆಕ್ಟ್ರು ಸಡನ್ನಾಗಿ ಸ್ಟಾರ್ಟ್ ಆಗುತ್ತೆ. ಅದು ಹೂ ಅಲ್ಲ, ಇನ್ನೊಂದು ಕ್ಯಾರೆಕ್ಟ್ರು. ಅದು ಇನ್ನೊಂದು ಕ್ಯಾರೆಕ್ಟ್ರು ಹೆಂಗೆ ಕ್ಯಾರೆಕ್ಟ್ರು ಸ್ಟಾರ್ಟ್ ಆದಾಗ ಅದಕ್ಕೆ ಡೆಪ್ತ್ ಇಲ್ಲ. ಹೆಂಗೆ ಬಂದ, ಏನಾಯಿತು, ಡೆಪ್ತ್ ಇಲ್ಲ ಅದಕ್ಕೆ. ಅಂದರೆ ಇವನು ಹೆಂಗೆ ಬಂದ ಅಂದರೆ ಒಂದು ಬೇಸ್ ಸೆಟಪ್ ಮಾಡಿಲ್ಲ ಅದಕ್ಕೆ, ಅಂದರೆ ಆ ಕ್ಯಾರೆಕ್ಟರಿಗೆ
ಸರಿನಾ. ಹೀರೋಯಿನ್ನಿಗೂ ಕೂಡ ಒಂದು ಸೆಟಪ್ ಮಾಡಿಲ್ಲ. ಅಂದ್ರೆ ಸೆಟಪ್ ಅಂತ ಅಂದ್ರೆ ಆ ಕ್ಯಾರೆಕ್ಟರ್ ಹೆಂಗೆ ಸ್ಟಾರ್ಟ್ ಆಯ್ತು, ಅವರು ಹೆಂಗ್ ಬಂದ್ರು, ಅದೆಲ್ಲ ಡೀಟೇಲಿಂಗ್ ಕೊಡ್ಲಿ. ಸೀದಾ ಕಾಶ್ಮೀರಿಂದ ಬಂದ್ಬಿಟ್ರು, ಅಷ್ಟೇ ಮುಗ್ದೋಯ್ತು, ಅಷ್ಟೇ ಫಿಲಮು. ಇದು ಇವೆರಡು ಮೇನ್ ಪ್ರಾಬ್ಲಮ್ಸು. ಇವೆರಡಕ್ಕೆ ಸೆಟಪ್ ಕೊಡ್ಬೋದಾಗಿತ್ತು. ಅದಾದ್ಮೇಲೆ ಇನ್ನೊಂದು ಕ್ಯಾರೆಕ್ಟರು ಮ್ಯಾಡ್, ಧ್ರುವ ಸರ್ಜಾ ಅವರ ಇನ್ನೊಂದು ಶೇಡು. ಇದು ಅಷ್ಟೋ ದೊಡ್ಡ ಸ್ಮಗ್ಲರ್ ಆಗಿದ್ರು ಕೂಡ ಅದಕ್ಕೇನು ಸೆಟಪ್ ಕೊಡ್ಲೇ ಇಲ್ಲ. ಇದಕ್ಕೆ 10-12 ದೇಶಗಳಿಂದ ಹುಡುಕ್ತಾ ಇರ್ತಾರೆ. ಇವನು ಹೆಂಗೆ ಅಷ್ಟೊಂದು ದೊಡ್ಡದಾಗೆ ರೇಂಜಿಗೆ ಬೆಳೆದ, ಆ ರೇಂಜಿಗೆ ಎದ್ದ, ಅವೆಲ್ಲ ಎಷ್ಟು ಜನದ ಜೊತೆ ಕೈಗೂಡಿದ್ದ, ಅವೆಲ್ಲ ಏನೋ ಬೇಡ ಗುರು. ಸೀದಾ ನುಗ್ತಾ ಇರ್ತೀವಿ ನಾವು ಸ್ಟೋರಿಗೆ, ಸೀದಾ ನುಗ್ತಾ ಇರ್ತೀವಿ ಅಂತ ಡೈರೆಕ್ಟ್ರು. ಅಯ್ಯೋ, ಅದಕ್ಕೂ ಸೆಟಪ್ ಇಲ್ಲ. ಈ 3 ಕ್ಯಾರೆಕ್ಟರ್ ಕೂಡ ಮೇನ್ ಇಂಪಾರ್ಟೆಂಟು ಇದು ಏನಪ್ಪ ಮೂವಿಗೆ. 3 ಕ್ಯಾರೆಕ್ಟರು ಹೆಂಗ್ ಬಂತು, ಹೆಂಗ್ ಸ್ಟಾರ್ಟ್ ಆಯ್ತು, ಒಂದು ಜರ್ನಿ ಇಲ್ಲ. ಈ KGF ಅಲ್ಲಿ ಒಂದು ಸ್ಟಾರ್ಟಿಂಗ್ ಇಂದ ಈಗ ಫಸ್ಟ್ನೇ ಪಾರ್ಟ್ ಅಲ್ಲಿ ಎಷ್ಟು ಸ್ಲೋ ಆಗಿ ನರೇಶನ್ ಹೆಂಗ್ ತಗೊಂಡೋಗಿದ್ದಾರೆ ಅಂತ ಅಂದ್ರೆ, ಫಸ್ಟ್ನೇ ಪಾರ್ಟ್ ನಿಜವಾಗ್ಲೂ ಎಷ್ಟೊಂದು ಜನಕ್ಕೆ ಇಷ್ಟ ಆಗಿಲ್ಲ. ಫಸ್ಟ್ನೇ ಪಾರ್ಟ್ ಅಲ್ಲಿ ಮೆತ್ತು ನರೇಶನ್ ಹಿಂಗೆ ತಗೊಂಡೋಗಿದ್ದಾರೆ. ಯಾಕೆ ಅಂತಂದ್ರೆ ನೀಟಾಗಿ ಅರ್ಥ ಆಗ್ಲಿ ಅಂತ ಕರೆಕ್ಟಾಗಿ ಸೆಟಪ್ ಮಾಡಿದ್ದಾರೆ. ಇದರಲ್ಲಿ ಸೆಟಪ್ ಅಲ್ಲ, ಸೀದಾ ನಾವು KGF 1 ತೋರ್ಸಲ್ಲ ಗುರು, ಸೀದಾ KGF 3ಗೆ ಹೋಗ್ಬಿಡ್ತೀವಿ ಅನ್ನೋ ರೇಂಜಲ್ಲಿ ಇತ್ತು ಮಾರ್ಟಿನ್. ಲಿಟ್ರಲಿ ನಾನು ಯಾರೇ ಕೇಳಿದ್ರು ಚೆನ್ನಾಗಿದೆ ಅಂತ ಹೇಳ್ತಿದ್ದೆ ಮೂವಿ. ಯಾಕೆ ಅಂತಂದ್ರೆ ಆಕ್ಟಿಂಗ್ ಚೆನ್ನಾಗಿದೆ, ಹೋಗಿ ನೋಡಿ ಅಂತ ಹೇಳ್ತಿದ್ದೆ. ಯಾಕೆ ಅಂತ ಅಂದ್ರೆ ಅಷ್ಟೊಂದು ದುಡ್ಡು ಹಾಕಿದ್ದಾರೆ ಪ್ರೊಡ್ಯೂಸರ್ ಅವರು ಪ್ರೊಡ್ಯೂಸ್ ಮಾಡಿರೋದು ಹಿಂದೆ ಫಿಲಮು ಅಷ್ಟೊಂದು ಕೈಗತ್ತಿಲ್ಲ. ಯಾವ್ದಪ್ಪ ಅದು, ಕಿಚ್ಚ ಸುದೀಪ್ ಅವ್ರದ್ದು, ಹಿಂದೆ ಬಚ್ಚನ್ನು ಅಷ್ಟೊಂದು ಹಿಟ್ಟಾಗಲಿಲ್ಲ. ಇದು ಫ್ಲಾಪು. ನನಗೆ ಗೊತ್ತಿರಂಗೆ ಒಂದು 60 to 70 crores ಆಗೈತೋ ಇಲ್ಲೋ ಗೊತ್ತಿಲ್ಲ, ಅಷ್ಟಾಗಿದ್ರು ಹೆಚ್ಚು ಗುರು. ಫಿಲಮ್ ಅರ್ಧಕ್ಕರ್ಧ ಫ್ಲಾಪು. ಅಂದರೆ ಈಗ 130 to 140 ಕೋಟಿ. ಸರಿ, ಇನ್ನು ಅಷ್ಟು ಕೋಟಿಲಿ ಅರ್ಧಕ್ಕರ್ಧ ಲಾಸ್ ಅಂತ ಅಂದರೆ ಎಷ್ಟು ಇದಾಗಬೇಕು ಹೇಳಿ. ನಾನು ಮೇಯ್ನು ಎಲ್ಲಿ ತಪ್ಪೊಡ್ದಿದ್ದು ಅಂತ ಅಂದರೆ, ಆ್ಯಕ್ಚುಲಿ ಪರ್ಸ್ನಲ್ ಆಗಿ ನಾನು ಹೇಳ್ತೀನಿ ಕೇಳಿ. ಧ್ರುವ ಸರ್ಜಾ ಅವರು TV9 ಅಥವಾ ಬೇರೆ ಇಂಟರ್ವ್ಯೂಸಲ್ಲೆಲ್ಲ ದರ್ಶನ್ ಅವ್ರ ಬಗ್ಗೆ ಮಾತಾಡಿದ್ದು ಅದೆಲ್ಲ ಏನಾಗಿತ್ತು, ಅದೆಲ್ಲ ಫಿಲಮ್ ಆದ್ಮೇಲೆ ಮಾತಾಡಿದ್ರೆ ತುಂಬ ಚೆನ್ನಾಗಿರೋದು ಅಂತ ಅನ್ಕೊಂತೀನಿ. ಫಿಲಮ್ಗಿಂತ ಮುಂಚೆ ಇದು ಕಾಂಟ್ರವರ್ಸಿ ಯಾವಾಗ ಸ್ಟಾರ್ಟ್ ಆಯ್ತು ಅಲ್ಲಿಂದ ಸ್ವಲ್ಪ ಜನ ಇದ್ರು, ಅಲ್ಲಿಂದ ಸ್ವಲ್ಪ ಬೇರೆ ತರನೇ ಫಿಲಮ್ ಪೋರ್ಟ್ರೇ ಆಗಕ್ಕೆ ಸ್ಟಾರ್ಟ್ ಆಯ್ತು. ಇದನ್ನೆಲ್ಲ ಫಿಲಮ್ ಬರ್ತಿದೆ, ಅದೆಲ್ಲ ಒಂಚೂರು ಮೈಂಡಲ್ಲಿ ಇಟ್ಕೊಂಡಿದ್ದಿದ್ರೆ ಒಂಚೂರು ಒಳ್ಳೇದಾಗಿರೋದು ಅಂತ ಅನ್ಕೊಂತೀನಿ. ಆಮೇಲೆ ಇಂಟರ್ವ್ಯೂ ಕೇಳಿದ್ದೆ ನಾನು, ಇಂಟರ್ವ್ಯೂ ಅಲ್ಲಿ ನಾನೇ ಸೈಕ್ ಆಗ್ಬಿಟ್ಟಿದ್ದೀನಿ. ಇಂಟರ್ವ್ಯೂ ಅಲ್ಲಿ ಕೇಳಿದ್ದೆ, ಧ್ರುವ ಸರ್ಜಾ ಅವ್ರು ಹೇಳಿದ್ರು ಫಿಲಮ್ ಹಿಟ್ಟಾಗಿ ಆಗುತ್ತೆ, ನನಗೆ ಕಾನ್ಫಿಡೆನ್ಸ್ ಇದೆ ಅಂತ ಹೇಳಿದ್ರು. ಅದು ಯಾವ ರೇಂಜ್ ಕಾನ್ಫಿಡೆನ್ಸ್ ಇದೆ ಅಂತ ನನಗಂತೂ ಕ್ಲಾರಿಟಿ ಸಿಕ್ಕಿಲ್ಲ. ಅಯ್ಯಪ್ಪ, ನಿಜವಾಗ್ಲೂ ಲಿಟ್ರಲಿ ಬೇಜಾರಾಯಿತು. ಕಬ್ಜಾ ಮೇಲೂ ಅಷ್ಟೇ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಫಸ್ಟ್ ಶೋ ಹೋಗಿದ್ದೆ. ಲಿಟ್ರಲಿ ಹೆವಿ ಡಿಸಪಾಯಿಂಟ್ ಮಾಡಿತ್ತು ಆ ಫಿಲಮ್ ಕೂಡ. ಈ ಫಿಲಮು ಅದೇ ಕ್ಯಾಟಗರಿಗೆ ಸೇರ್ತು. ನೋಡೋಣ, ಬಿಟ್ಟಾಕಿ ಇನ್ನು ಅಪ್ಕಮಿಂಗ್ ಮೂವೀಸ್ ನೋಡೋಣ ಅಷ್ಟೇ. ಇಷ್ಟೊಂದು ಲಿಟ್ರಲಿ ಆಗಬಾರ್ದಾಗಿತ್ತು ಇಂಡಸ್ಟ್ರಿಗೆ ಅಂತ ಅನ್ಕೊಂತೀನಿ. ನಿಮಗೆ ನಾನು ಮಾತಾಡಿದ್ರಲ್ಲಿ ಏನಾದ್ರು ತಪ್ಪಿದ್ರೆ ಸಾರಿ ಅಂತ ಕೇಳ್ಕೊಂತ, ಮತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. 1000 ಸಬ್ಸ್ಕ್ರೈಬರ್ಸಿಗೆ ತುಂಬ ಹತ್ರ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ